ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ಬ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತಿನ ಈ ವ್ಲಾಗ್ ಮತ್ತು ನೆಕ್ಸ್ಟ್ ಮುಂದೆ ಬರುವಂಥ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವ್ಲಾಗ್. ಹಾಗೆ ಮೈ ಫೇವ್ರೆಟ್ ಇದು ಒಂಥರ ಫೆಸ್ಟಿವಲ್ ಥರನೇ ಆಚರಿಸಿದ್ದೀವಿ. ನಮ್ಮೂರಿನಲ್ಲಿ ರಾಮನವಮಿ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಎಲ್ಲ ಊರಿನ ಬೀದಿಗಳಿಗೂ ಕೂಡ ಲೈಟಿಂಗ್ಸ್ ಹಾಕಿದ್ರು. ಒಂಥರ ಮಿನಿ ಮೈಸೂರು. ನಮ್ಮೂರನ್ನ ಒಂದು 4 ದಿವಸ ನೋಡೋದೇ ಒಂಥರ. ಆ ಲೈಟಿಂಗ್ಸ್ ನೋಡೋಕ್ಕೆ ಜನ ಊರೊಳಗಡೆ ಎಷ್ಟು ಓಡಾಡ್ತಿದ್ರು ಅಂತ ಹೇಳ್ಬೇಡಿ ನೈಟ್ ಟೈಮು. ಹಾಗೆ ಈ ಸತಿ ಸ್ಪೆಷಲಾಗಿ ವಿಷ್ಣು ಮಲಗಿರೋದು ಆ ಥರ ಒಂದು ಸ್ಟ್ಯಾಚುನೂ ಕೂಡ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಈ ಸತಿ ಲೈಟಿಂಗ್ಸ್, ತುಂಬ ಗ್ರ್ಯಾಂಡಾಗಿ. ಹಾಗೆ ರಾಮನವಮಿನೂ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಾನು ನಮ್ಮ ಹಸ್ಬೆಂಡ್ ಜೊತೇಲಿ ಫುಲ್ ಇಡೀ ಊರನ್ನೇ ಲೈಟಿಂಗ್ಸ್ದು ಅದೊಂದು ವೀಡಿಯೋ ಮಾಡಲೇಬೇಕು, ಯಾವ್ಯಾವ ಥರ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ರೈಡ್, ಹಾಗೇ ನೈಟ್ ಟೈಮ್ ಒಂದು ರೈಡ್ ಸುಮ್ಮನೆ ಹಾಕಿ ಜಸ್ಟ್ ಹೋಗಿದ್ವಿ. ಲೈಟಿಂಗ್ಸ್ ನೋಡೋಕ್ಕಂತೂ ನಿಜವಾಗ್ಲೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹೆಂಗೆ ಕಾಣ್ತಿತ್ತು ಅಂತಲೇ ಒಂಥರ ಚೆನ್ನಾಗಿತ್ತು. ಸೊ ಇದು 2ನೇ ವರ್ಷ ನಮ್ಮೂರಿನಲ್ಲಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡಿ ಚೆನ್ನಾಗಿ ಮಾಡಿದ್ರು. ರಾಮನವಮಿ ಸಖತ್ತಾಗಿತ್ತು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತಿನ ಈ ಒಂದು ವ್ಲಾಗಲ್ಲಿ ನಾನೊಂದು ಆನ್ಲೈನಲ್ಲಿ ಒಂದು ಗ್ಲಾಸ್ ಜಾರ್ನ ಆಫರ್ ನಡೀತಿತ್ತು ಲಾಸ್ಟ್ ವೀಕೆಂಡು. 6 ಗ್ಲಾಸ್ ಜಾರ್ ಇದಕ್ಕೆ 200 ರುಪೀಸು. ನನಗೆ ವರ್ತ್ ಅಂತ ಅನ್ನಿಸ್ತು. ಇದು ಒಂದಕ್ಕೆ ಇವಾಗ ಆನ್ಲೈನಲ್ಲಿ ಸೇಮ್ ಇದೇ ಪ್ರೈಸು 345 ಏನೋ ಇದೆ. ಆದರೆ ಇದಂತೂ ವರ್ತ್ ಅಂತ ಅನ್ನಿಸ್ತು. 400 ml ಅಷ್ಟು ವೈಟ್ ಹಿಡಿಯುತ್ತೆ, ಕೆಪಾಸಿಟಿ ಇದೆ. ಹಾಗೆ ತುಂಬ ಚೆನ್ನಾಗಿದೆ. ಗ್ಲಾಸ್ ಕೂಡ ಅಷ್ಟೇ ಮಂದಕ್ಕೆ ಚೆನ್ನಾಗಿದೆ. ಕ್ಯಾಪ್ ಇನ್ನೊಂದು ಸ್ವಲ್ಪ ಟೈಟಾಗಿ ಕೂತ್ಕೋಬೇಕು ಅಂತ ಅನ್ನಿಸ್ತು. ಆದರೆ ಈಗಲೂ ಏನಿಲ್ಲ, ಈಗಲೂ ಟೈಟಾಗಿದೆ. ಸಖತ್ತಾಗಿದೆ. 6 ಪೀಸ್ಗೆ 200 ರುಪೀಸ್ ಆಯಿತು ಅಷ್ಟೇ. ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಹಾಗೆಯೇ ಸ್ವಲ್ಪ ಅಡುಗೆ ಕಿಚನ್ನ ಮೇಕ್ ಓವರ್ ಮಾಡೋಣ, ಕಿಚನ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ, ಎಲ್ಲ ಪ್ಲ್ಯಾಸ್ಟಿಕ್ನ ಸ್ವಲ್ಪ ಅವಾಯ್ಡ್ ಮಾಡೋದ ಅಂತ ಹೇಳಿ ಗ್ಲಾಸ್ ಜಾರ್ನ ಒಂದೊಂದಾಗೇ ತೆಗೆದು ಇಟ್ಕೊತಾ ಇದ್ದೀನಿ. ಸೊ ಒಂದು ಸಲಿಗೆ ಅರೇಂಜ್ಮೆಂಟ್ನ ಮಾಡ್ತೀನಿ ಯಾವ್ದಾದ್ರು ಹಬ್ಬದ ಟೈಮ್ನಲ್ಲಿ. ಹಾಗೆ ನಾನಿಲ್ಲಿ ಮಾವಿನಕಾಯಿ, ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನಮ್ಮ ಮನೇಲಂತೂ ಮಾವಿನಕಾಯಿ ತಗೊಂಬಂದಿದ್ರು. ಸೊ ಯಾಕೆ ಮಾವಿನಕಾಯಿನೂ ಅಕ್ಕಿ ರೊಟ್ಟಿಗೆ ಮಾವಿನಕಾಯಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾವಿನಕಾಯಿನೂ ಕೂಡ ಹಾಕ್ತಿದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸಾಲ್ಟು, ಜೀರಿಗೆ, ಕ್ಯಾರೆಟು, ಮಾವಿನಕಾಯಿ ತುರಿ, ಈರುಳ್ಳಿ, ಹಾಗೆ ಗೆಡ್ಡೆಕೋಸು, ಮೂಲಂಗಿ ಇದನ್ನು ಹಾಕಿದ್ದೀನಿ. ಸೌತೆಕಾಯಿ ಹಾಕಿದ್ರು ಚೆನ್ನಾಗಿರುತ್ತೆ. ಈ ಸತಿ ರೊಟ್ಟಿ ಅಂತೂ ತುಂಬ ಸಾಫ್ಟಾಗಿತ್ತು. ಪ್ರತಿ ಸಲ ಈ ಒಂದು ಟಿಪ್ಪು ಅಂತ ಏನಂದರೆ ನೀವು ಯಾರಾದರೂ ಈ ಥರ ಅಕ್ಕಿ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಬರಬೇಕು, ಮಕ್ಕಳು ಲಂಚ್ ಬಾಕ್ಸ್ಗೂ ಮಾಡಿಕೊಡ್ಬೇಕು ಅಂತ ಅಂದರೆ ಬಿಸಿನೀರನ್ನು ಹಾಕ್ಕೊಂಡು ಈ ಥರ ರೊಟ್ಟಿನ ಕಲಸಿಟ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ನಾನೊಂದು ವೀಡಿಯೋದಲ್ಲಿ ನೋಡಿದ್ದೆ. ಸೊ ಅದನ್ನು ಟ್ರೈ ಮಾಡಬೇಕು ಹೇಗೆ ಬರುತ್ತೆ ಅಂತ ಹೇಳೋದಕ್ಕೋಸ್ಕರನೇ ನಾನು ಅವತ್ತು ಅಕ್ಕಿ ರೊಟ್ಟಿನ ಮಾಡಿದ್ದೆ. ಮಾವಿನಕಾಯಿ ಯಾಕೆ ಮಾಡಿದ್ದೆ, ಟೇಸ್ಟ್ ವೈಸು ಏನೋ ಅಂತ ಟೇಸ್ಟ್ ಏನಂತ ಅನ್ನಿಸ್ತಿಲ್ಲ. ಅದ್ರ ಬೈಟ್ ಬಾಯಿಗೆ ಸಿಕ್ಕಿದಾಗ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿತ್ತು. ಅದ್ರ ಫ್ಲೇವರು ಚೆನ್ನಾಗಿತ್ತು. ಎಲ್ಲ ಮಾವಿನಕಾಯಿ ಸೀಸನಲ್ಲಿ ಯಾವ್ಯಾವ ಸೀಸನಲ್ಲಿ ಏನೇನು ಬರುತ್ತೋ ಆ ಥರ ಸೀಸನ್ದು ಎಲ್ಲ ಕೂಡ ಟ್ರೈ ಮಾಡ್ತೀನಿ ನಾನು. ಹಾಗೆ ರೊಟ್ಟಿ ಕೂಡ ಅಷ್ಟೇ ಸ್ವಲ್ಪ ಮುಚ್ಚಿ, ಇದಕ್ಕೆ ಎಣ್ಣೆ ಆಪ್ಷನಲ್, ಬೇಕು ಅಂತ ಅಂದರೆ ಹಾಕೊಬೋದು, ಇಲ್ಲ ಅಂತಂದರೆ ಹಾಕೊಳ್ಳಂಗಿಲ್ಲ. ಇದಂತೂ ಡಯೆಟ್ ಮಾಡೋರ್ಗಂತೂ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ನಾನು ಕೂಡ ಅಷ್ಟೇ, ಎಲ್ಲ ಒಂದು ರೊಟ್ಟಿಗೆ ಸ್ಟಾರ್ಟಿಂಗ್ ಅಷ್ಟೇ ಎಣ್ಣೆ ಹಾಕಿದ್ದು, ಆಮೇಲೆ ನಾನು ಎಣ್ಣೆನೇ ಯೂಸ್ ಮಾಡಲಿಲ್ಲ. ಸೊ ರೊಟ್ಟಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮೊದಲೆಲ್ಲ ಅಷ್ಟೊಳಗಡೆ ಹಲ್ಲು ನೋವೇ ಬರೋದು, ಈ ಸಲ ಏನೂ ಅನ್ನಿಸ್ಲಿಲ್ಲ. ಎಲ್ಲರೂ ಮನೇಲಿ ಹಂಗೆ ಅಂತಿದ್ರು, ರೊಟ್ಟಿ ಈ ಸಲ ಮೆತ್ತಗೆ ಬಂದೈತೆ ಅಂತ. ಸೊ ನೀವು ಕೂಡ ಅಷ್ಟೇ ಬಿಸಿನೀರು ಹಾಕ್ಕೊಂಡು ಕಲಸಿಟ್ಕೊಳ್ಳಿ, ರೊಟ್ಟಿ ಸಾಫ್ಟಾಗಿ ಬರುತ್ತೆ. ತೆಳ್ಳಗೆ ತಟ್ಕೊಂಡು ಹಾಕ್ಕೊಳ್ಳಿ. ಹಾಗೆ ನಮ್ಮೂರಲ್ಲಿ ಕಲ್ಯಾಣೋತ್ಸವ ಇತ್ತು. ಹಾಗಾಗಿ ಇವರೆಲ್ಲ ಬ್ರಾಹ್ಮಣರುಗಳು ಹಂಸ ಉತ್ಸವ ಅಂತ ಬರುತ್ತೆ. ಹಾಗಾಗಿ ಇವರೆಲ್ಲ ನೈಟು ಉತ್ಸವ ಬರುತ್ತಲ್ಲ ನಮ್ಮ ಮನೆ ಹತ್ರ ಎಲ್ಲ, ಅವರು ಈ ಥರ ಡ್ಯಾನ್ಸ್ನೆಲ್ಲ ಮಾಡ್ಕೊಂಡು ಬರ್ತಿದ್ರು. ಸೊ ನೀವು ಕೂಡ ನೋಡಿ, ನರಸಿಂಹಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೂ ಇರಲಿ.
ಹಾಗೆ ಇದು ಹಂಸ ಉತ್ಸವ. ಸೊ ಕಲ್ಯಾಣೋತ್ಸವದ ಹಿಂದಿನ ದಿವಸ ಈ ಥರ ಪಲ್ಲಕ್ಕಿನಲ್ಲಿ ಎತ್ಕೊಂಡು ಬರ್ತಾರೆ, ಹಂಸ ಉತ್ಸವ ಅಂಥೇಳಿ. ಆದರೆ ನಾರ್ಮಲ್ ಡೇಸ್ನಲ್ಲಿ ಉತ್ಸವ ಬರಬೇಕಾದ್ರೆ ಉತ್ಸವ ಮೂರ್ತಿನೇ ಬೇರೆ ಇರುತ್ತೆ. ಇದು ಮದುವೆ ಇದೇನೆ ಶ್ರೀದೇವಿ ಮತ್ತು ಭೂದೇವಿ ಅಂತ ಹೇಳಿ, ಅದು ನಾರಾಯಣ ಅವರು ಇಬ್ಬರು ಹೆಂಡ್ತಿದಿರು, ಅವರಿಬ್ರಿಗೂ ಕೂಡ ಸೇಮ್ ಒಂದೇ ಥರನೇ ಬಟ್ಟೆ ಹಾಕೋದು, ಹಾಗೆ ಸೇಮ್ ಒಂದೇ ಥರನೇ ತಾಳಿ ಇಬ್ರಿಗೂ ಸೇರಿ ಕಟ್ಸೋದು, ಆ ಥರ ತುಂಬ ಚೆನ್ನಾಗಿರುತ್ತೆ. ನಾನು ದೇವಸ್ಥಾನಕ್ಕೆ ಹೋಗೋ ಆಗಿರಲಿಲ್ಲ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಲಿಲ್ಲ. ಹಿಂದಿನ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಆ ಕಲ್ಯಾಣೋತ್ಸವದ ವ್ಲಾಗ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ದೇವಸ್ಥಾನದ ಕಡೆಯಿಂದನೇ ವರ್ಷಕ್ಕೊಂದು ಸಲ ಮಾಡ್ತಾರೆ. ಹಾಗಾಗಿ ಈ ವರ್ಷ ಯಾವಾಗ್ಲೂ ಈ ಮೇ ಎಂಡಿಂಗಲ್ಲೇ ಆದಷ್ಟು ಮಾಡುವಂಥದ್ದು ಕಲ್ಯಾಣೋತ್ಸವ. ತುಂಬ ಚೆನ್ನಾಗಿತ್ತು. ಪ್ರಸಾದ ಇರ್ಬೋದು, ಫುಲ್ ನಾವು ಹೇಗೆ ಹಿಂದೂ ಸಂಪ್ರದಾಯದ ಥರ ಗಂಟು ಕರೆಯೋದು ಎಲ್ಲ ಮದುವೆ ಮಾಡ್ತೀವೋ ಸೇಮ್ ಅವರು ಅದೇ ಥರನೇ ಮದುವೆ ಮಾಡಿ ಕಾಶಿ ಯಾತ್ರೆಗೆ ಕಳಿಸುವಂಥದ್ದು. ಹಾಗೆ ಗಂಡು ಹೆಣ್ಣು ಪರದೆ ಅಂತರ್ಪಟ ಇಟ್ಟು ಮಾಡುವಂಥದ್ದು, ಆಮೇಲೆ ಪಕ್ಕ ನಿಲ್ಲಿಸಿ ಶಾಸ್ತ್ರ ಮಾಡುವಂಥದ್ದು, ವಸ್ತ್ರ ಬಟ್ಟೆ ಕೊಡುವಂಥ ಶಾಸ್ತ್ರ ಪ್ರತಿಯೊಂದು ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಕಲ್ಯಾಣೋತ್ಸವನ ನೋಡಿದ್ರೆ ಅದು ಶ್ಲೋಕಗಳು ಹೇಳ್ತಾರೆ, ಅದನ್ನು ಕೇಳಿದ್ರೆ ನಾವೇ ಕಲ್ಯಾಣೋತ್ಸವ ಮಾಡಿದಷ್ಟು ಪುಣ್ಯ ಸಿಗುತ್ತಂತೆ ಅಲ್ಲಿ ಹೇಳ್ತಿದ್ರು. ಹಾಗೆ ಕಲ್ಯಾಣೋತ್ಸವ ದೇವಸ್ಥಾನದ ಹತ್ರ ಹೋದ್ಮೇಲೆ ಅಲ್ಲೇ ಶ್ರೀರಾಮಂದು ಕೂಡ ಉತ್ಸವ ಬರೋದಿತ್ತು. ಹಾಗಾಗಿ ನಾವು ಕೂಡ ಅಲ್ಲಿ ವೀರಗಾಸೆ ದೇವ್ರ ಕುಣಿತ ಎಲ್ಲ ಇರುತ್ತೆ, ಅದನ್ನು ನೋಡೋಕ್ಕೆ ಅಂತ ಹೇಳಿ ದೇವಸ್ಥಾನದ ಹತ್ರ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ಇದೇ ನಮ್ಮ ರಾಮನ ಉತ್ಸವ. ಅದು ನರಸಿಂಹಸ್ವಾಮಿ ಉತ್ಸವ ಬಂದಮೇಲೆ ಇದು ಸ್ವಲ್ಪ ಲೇಟಾಗುತ್ತೆ ಅಂತ ಹೇಳಿ ಬರ್ತಾಯಿತ್ತು ಇಲ್ಲಿ ದೇವಸ್ಥಾನದ ಹತ್ರ ಒಂದು ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಅಂತೇಳಿ. ಇದು ಕೂಡ ಚೆನ್ನಾಗಿತ್ತು. ಹಾಗೆ ಮುಂದಿನ ವ್ಲಾಗು ಕೂಡ ಹೀಗೆ ತುಂಬ ಇಂಟ್ರೆಸ್ಟಿಂಗ್ ವ್ಲಾಗ್ ಆಗಿರುತ್ತೆ. ಅದು ಇನ್ನೂ ಚೆನ್ನಾಗಿರುತ್ತೆ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಂಗಳಾರತಿ ಆಗುತ್ತೆ.